ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಈ ಕಷ್ಟಗಳು ತುಂಬ ಬರ್ತಾ ಇರುತ್ತೆ. ಎಷ್ಟೇ ಸ್ತೋತ್ರಾದಿಗಳು, ಪೂಜೆ ಪುನಸ್ಕಾರಗಳು, ಯಜ್ಞ ಯಾಗಾದಿಗಳು, ದೇವಸ್ಥಾನಕ್ಕೆ ಹೋಗಿ ಬರೋದು ಅಥವಾ ದೇವರ ದರ್ಶನ ಏನು ಮಾಡಿದ್ರೂ ಕಷ್ಟಗಳು ಬಗೆಹರಿಯದೇ ರೀತಿಯಲ್ಲಿ ಇರುತ್ತೆ. ಇದಕ್ಕೆ ಕಾರಣಗಳೇನು ಮತ್ತು ಈ ಕಷ್ಟದಿಂದ ನಾವು ಹೊರಗಡೆ ಬರೋದು ಹೇಗೆ, ಅದೆಲ್ಲವನ್ನು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾಕಂದರೆ ತುಂಬ ಸದಸ್ಯರು ವಾಟ್ಸಪ್ನಲ್ಲಿ ಹಾಕಿದ್ದೀರಾ. ಈ ಆರ್ಥಿಕ ಸಮಸ್ಯೆ, ದಾಂಪತ್ಯದ ಸಮಸ್ಯೆ, ವ್ಯಾವಹಾರಿಕ ಸಮಸ್ಯೆ, ಜಾಬ್ ಕೆಲಸದ ಒಂದು ಸಮಸ್ಯೆ, ಅಥವಾ ಓವರಲ್ ಆಗಿ ಒಂದಿಷ್ಟು ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಇನ್ನಿತರ ಕೆಲವು ಸಮಸ್ಯೆಗಳು ಕೇಳ್ಕೊಂಡಿದ್ದೀರಾ. ಸೊ ಅದಕ್ಕೆಲ್ಲ ಒಂದು ಇಷ್ಟೂ ಸಮಸ್ಯೆಗಳಿಗೆ ಈ ದಿನ ಅದಕ್ಕೊಂದಿಷ್ಟು ಅನುಕೂಲಕರವಾದ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಹಾಗಾದರೆ ಈ ಕಷ್ಟಗಳು ಬರೋದಕ್ಕೆ ಕಾರಣ ಏನು? ಒಂದು, ಕಷ್ಟಗಳು ಬರಲಿಕ್ಕೆ ಒಂದು ನಮ್ಮಲ್ಲಿರ್ತಕ್ಕಂಥ ಜಾತಕದಲ್ಲಿ ಏನಾದರೂ ದೋಷಗಳು, ಪಿತೃದೋಷ, ಗುರುದೋಷ, ಸರ್ಪದೋಷ, ಕುಜದೋಷ, ರಾಹುದೋಷ ಅಥವಾ ಇನ್ನಿತರ ಯಾವುದಾದ್ರೂ ದೋಷಗಳಿದ್ದರೆ ನಮ್ಮ ಒಂದು ಏಳಿಗೆ ಆಗೋದಿಲ್ಲ. ಎಲ್ಲೋ ಒಂದು ಸ್ಪೀಡ್ ಬ್ರೇಕ್ ರೀತಿಯಲ್ಲಿ ಅಡ್ಡ ಬೀಳಲಾಗುತ್ತೆ. ಅಥವಾ ಈ ಸಾಡೆ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಈ ಎಲ್ಲ ಶನಿಗಳು ಬಂದಾಗ ಅದು ಕೂಡ ಕುಂಠಿತವಾಗುತ್ತೆ, ಬೆಳವಣಿಗೆ ಆಗೋದಿಲ್ಲ. ಅಥವಾ ಯಾರ್ದಾದರೂ ವಕ್ರದೃಷ್ಟಿ ಅಂತೀವಿ. ನಾವು ಒಂದು ಸ್ಟೇಟಸ್ಸಿಗೆ ಹೋಗ್ತಾ ಇರ್ತೀವಿ, ಒಳ್ಳೆಯ ಎತ್ತರ ಹಂತಕ್ಕೆ, ಅವರ ಕಣ್ಣಿನ ದೃಷ್ಟಿ ಬಿದ್ದುಬಿಡುತ್ತೆ. ಅಯ್ಯೋ, ಎಷ್ಟು ಚೆನ್ನಾಗಿ ಬೆಳೆದಿದ್ದಾನೆ, ಎಷ್ಟು ಒಳ್ಳೆ ಮನೆ ಕಟ್ಟಿದ್ದಾನೆ ಅಂದರೆ ಅವ್ರದ್ದು ಅದೊಂದು ನೋಟ, ವಕ್ರದೃಷ್ಟಿ ಅಂತೀವಿ ಅದಕ್ಕೆ. ಅದು ಬಿತ್ತು ಅಂದರೆ ಅವನ ಏಳಿಗೆ ಅಷ್ಟೇ, ಮೈತಿನ ಡೌನ್ ಆಗಿಬಿಡುತ್ತೆ. ಅದೇ ರೀತಿ ನಾಲಿಗೆಯಲ್ಲಿ ಮಚ್ಚೆ ಇರೋರು, ಅವರು ಆಡಿರತಕ್ಕಂತಹ ಮಾತುಗಳು ನಿಜವಾಗುತ್ತೆ ಅಂತ ಹೇಗೆ ನಾವು ನಂಬುತ್ತೇವೆ, ಹಾಗೆ ಈ ದೃಷ್ಟಿ ದೋಷ ಅಂದರೆ ದೃಷ್ಟಿ ಏನಾದರೂ ಬಿತ್ತು ಅಂದರೆ ಆ ವ್ಯಕ್ತಿಯಿಂದ ಅಲ್ಲಿಗೆ ಅವನ ಸಂಪತ್ತು ಖಾಲಿ ಆಗ್ತಾ ಬರುತ್ತೆ, ಅಥವಾ ಅವನ ಏಳಿಗೆ ಆಗೋದೇ ಇಲ್ಲ. ಅಥವಾ ನಾವು ಕೆಲಸ ಕಾರ್ಯಗಳಲ್ಲಿ ದಿನನಿತ್ಯ ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಮೋಸ, ದಗ, ವಂಚನೆಯಿಂದ ಕೂಡಿದ್ದೇ ಆದಲ್ಲಿ ಸದ್ಯದ ಪರಿಸ್ಥಿತಿಗೆ ಗೆಲ್ತಾ ಇರ್ಬೋದು ನಾವುಗಳು, ಆದರೆ ಮುಂದಿನ ದಿನಗಳಲ್ಲಿ ಅಂದರೆ ಒಂದು 5 ವರ್ಷ 10 ವರ್ಷದ ನಂತರ ಅದರ ಎಫೆಕ್ಟು, ಈಗ ನಮಗೆ ಸಾಡೆ ಶನಿ ನಡೀತಿದೆ ಅಂದ್ಕೊಳ್ಳಿ, ನಾವು 10 ವರ್ಷದ ಕೆಳಗಡೆ ಮಾಡಿರ್ತಕ್ಕಂಥ ಮೋಸ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನಾವು ಅವ್ರಿಗೆ ಮೋಸ ಮಾಡಿದ್ದೀವಿ, ಇಲ್ಲಿ ದೇವರು ನಮಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಅಂದರೆ ಸಾಡೆ ಶನಿಯಲ್ಲಿ ಈ ಬಟ್ಟೆ ಹಾಕಿ ರುಬ್ಬಿದಂಗೆ ರುಬ್ಬುತ್ತಾನೆ, ಅಥವಾ ಈ ದೋಬಿ ಘಾಟಲ್ಲಿ ಬಟ್ಟೆ ಒಗಿತಾರೆ ನೋಡಿ, ಹಿಂಗೆ ತಿರುಗಿಸಿ ಆ ರೀತಿಯಲ್ಲಿ ಕಷ್ಟಗಳು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದರೆ ಈ ಎಲ್ಲ ಕಷ್ಟಗಳಿಗೆ ಪರಿಹಾರಗಳಿಲ್ವಾ ಗುರುಗಳೇ? ನಾವು ಏನೋ ತಿಳಿದೋ ಕೆಲವು ತಪ್ಪುಗಳನ್ನು ಮಾಡಿರ್ತೀವಿ, ಕ್ಷಮಾಪಣೆಯನ್ನು ಕೇಳಿರ್ತೀವಿ, ಅಥವಾ ಜಾತಕದಲ್ಲಿ ಇರತಕ್ಕಂಥ ದೋಷಗಳಿಗೆ ಜಪ ತಪ ಮತ್ತು ದಾನಗಳು, ಯಜ್ಞ ಯಾಗಾದಿಗಳು ಎಲ್ಲವನ್ನೂ ಮಾಡಿಸಿರ್ತೀವಿ, ಆದರೂ ಅದು ಕಷ್ಟಗಳು ದೂರವಾಗ್ತಾ ಇಲ್ಲ. ಇದು ಕೂಡ ಕ್ವಶನ್ ಒಳ್ಳೆಯದೇ. ಅಂದರೆ ಇಲ್ಲಿ ಏನಾಗುತ್ತಂದರೆ, ನಾವು ಮಾಡಿರ್ತಕ್ಕಂಥದಕ್ಕೆ ಮೋಸ ಇಲ್ಲ, ಬಟ್ ನಾವು ಮಾಡಿರ್ತಕ್ಕಂತಹ ಜನ್ಮದ ಪಾಪ, ಈ ಜನ್ಮದ ಪಾಪ, ಪ್ರಸ್ತುತ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಒಂದು ಭಂಡಾರ ಏನಿದೆಯಲ್ಲ ತೆಗೆದುಕೊಂಡು ಬಿಟ್ಟಿರುತ್ತೆ. ಯಾವುದು ನಾವು ಒಳ್ಳೇದು ಮಾಡಿರಲ್ಲ, ಎಲ್ಲ ಮೋಸದಿಂದ ಮಾಡಿರುವಂಥದ್ದಾಗಿರುತ್ತೆ. ಮಾತುಗಳು, ಕಾರ್ಯಗಳು, ಆಲೋಚನೆಗಳು. ಈ ಎದುರಾಳಿಯನ್ನು ನಾನು ಹೇಗೆ ಸೋಲಿಸ್ಬೇಕೆಂಬುದೇ ನಮ್ಮ ಕಾನ್ಸೆಪ್ಟ್. ಬಟ್ ಅವನ ಸೋಲಿಸೋದು ಪಾಸಿಟಿವ್ ಆಗಿ ತೊಗೊಳ್ಳಲ್ಲ, ನೆಗೆಟಿವ್ ಆಗಿ ತೊಗೊಳ್ತೀವಿ, ಅವನು ಬೀಳಿಸ್ತೀವಿ, ಮತ್ತು ಅವನ್ನ ಏನೋ ಮಾಡ್ತೀವಿ. ಸೊ ಅದು ಏನಾಗುತ್ತಂದರೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ತಿಂದು ಹಾಕಿಬಿಡುತ್ತೆ. ಅದು ನಮ್ಮ ಒಳ್ಳೆತನ ಇರುವವರೆಗೂ ಯಾರು ಏನು ಟಚ್ ಮಾಡಲ್ಲ.
ಅದೇ ಹೇಳಿದ್ನಲ್ಲ, ಸಾಡೆಸ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಈ ಪಿತೃದೋಷ ಇವು ಏನಾದರೂ ನಮ್ಮನ್ನು ವಕ್ರಿಸ್ಕೊಂಡಾಗ ಇವುಗಳೆಲ್ಲ ಎದ್ದು ಕೂತ್ಕೊಂಡ್ಬಿಡ್ತೇವೆ. ಅಂದರೆ ನಾವು ಯಾರಿಗೆಲ್ಲ ಮೋಸ, ದಗ, ವಂಚನೆ ಮಾಡಿದ್ದೆ ಆದಲ್ಲಿ ಅದು ಇತ್ತು ಅಂದರೆ ಬ್ಯಾಲೆನ್ಸ್ ಹಿಂದ್ಗಡೆ, ಅದು ಈ ಒಂದು ಸಮಯದಲ್ಲಿ ಎದ್ದು ಕೂತ್ಕೊಂಡ್ಬಿಡ್ತವೆ. ಸೊ ಎಲ್ಲರೂ ಸೇರಿ ಚಟ್ನಿ ರುಬ್ಬಿದಂಗೆ ನಮ್ಮನ್ನು ಸಮಸ್ಯೆಗಳು ರುಬ್ಬುತ್ತಾ ಬರುತ್ತೆ. ಕೆಲವರು ತಾಳ್ಮೆ ಇಲ್ಲದೇ ಇರೋರು ಒಬ್ಬರ ಮೇಲೆ ರೇಗಾಡ್ತಾರೆ. ಇನ್ನೂ ಕೆಲವರಿಗೆ ಜೀವನವೇ ಬೇಡ ಅಂತ ಸುಸೈಡ್ ಮಾಡ್ಕೊಳ್ತಾರೆ. ಇನ್ನೂ ಕೆಲವರಿಗೆ ಮೈಂಡು ಸ್ಟ್ರೆಸ್ ಆಗಿ ಹುಚ್ಚರಾಗ್ಬಿಡ್ತಾರೆ. ಇನ್ನೂ ಕೆಲವರಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಸುಮ್ಮನೆ ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡ್ಬಿಡ್ತಾರೆ. ಇದರಿಂದ ಏನಾಗುತ್ತಂದರೆ ಮನುಷ್ಯ ಮುಂದೆ ಹೋಗಲು ಸಾಧ್ಯವಾಗೋದಿಲ್ಲ. ತುಂಬ ನಾನು ನೋಡಿದ್ದೀನಿ, ಜಾತಕದಲ್ಲಿ ತುಂಬ ದೋಷಗಳು ಇರ್ತವೆ. ಆದರೂ ಅವರು ಮಾಡಿದ್ರೂ ಅದ್ರ ಫಲ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ಅವರು ಅಡ್ವರ್ಟೈಸ್ಮೆಂಟಿಗೆ ಹೋಗಿರ್ತಾರೆ. ನಾನು ಈ ಜಪ ಮಾಡಿಸಿದೆ, ಈ ಹೋಮ ಮಾಡಿಸಿದೆ, ಇಷ್ಟು ದಾನ ಕೊಟ್ಟೆ, ಹಾಗೆ ಹೀಗೆ. ಅಂದರೆ ಈ ಅಡ್ವರ್ಟೈಸ್ಮೆಂಟ್ ನೀವು ಎಲ್ಲಿವರೆಗೂ ಬಿಡೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ಅಂದರೆ ನೀವು ಕೊಟ್ಟಿರೋದು ಕೃಷ್ಣಾರ್ಪಣ ವಸ್ತು ಅಥವಾ ನೀವು ಮಾಡಿರೋದು ದೇವರ ಕಾರ್ಯ, ಅದು ನಿಮ್ಮ ವೈಯಕ್ತಿಕ ಬದುಕಿಗೆ, ಯಾರು ಸಾರ್ವಜನಿಕವಾಗಿ ನೀವು ಮಾಡಿಲ್ಲ. ಸೊ ಇಲ್ಲೇನಾಗುತ್ತೆ, ನಿಮ್ಮ ಬದುಕಿಗೆ ಸಂಬಂಧಪಟ್ಟದ್ದನ್ನು ನೀವು ನೂರಾರು ಸಾವಿರಾರು ಜನಕ್ಕೆ ಎಲ್ಲಿ ಹೇಳ್ಕೊಳ್ತಾ ಹೋಗ್ತಾ ಇದ್ದೀರೋ ಅಲ್ಲಿ ದೇವರು ಇನ್ನೂ ಕಠಿಣವಾದ ಸವಾಲುಗಳನ್ನು ನಿಮಗೆ ತಂದು ಒಡ್ಡುತ್ತಾನೆ ಅಂತಲೇ. ಹಾಗಾಗಿ ಕೊಟ್ಟಿರೋದು ಯಾರಿಗೂ ಹೇಳಬಾರ್ದು, ಅಥವಾ ನೀವು ಮಾಡಿರೋ ದಾನ ಕೂಡ ಅಷ್ಟೇ ಯಾರಿಗೂ ಹೇಳಬಾರ್ದು. ಅಷ್ಟೇ, ಕೃಷ್ಣಾರ್ಪಣ ಮಸ್ತು. ನಿಮ್ಮ ಕೈಯಲ್ಲಿರೋವರೆಗೂ ಅದು ನಿಮ್ಮದು, ಬೇರೆಯವ್ರಿಗೆ ಕೊಟ್ಟ ಮೇಲೆ ಅದು ಅವ್ರದ್ದು. ಅದನ್ನು ನಾನು ಕೊಟ್ಟೆ, ನಾನು ಮಾಡಿದೆ ಅಂತ ಹೇಳಿದರೆ ಆ ದಾನದ ಫಲ ಸಿಗೋದಿಲ್ಲ. ಅದು ಸಿಗಲ್ಲ ಅಂದರೆ ನಿಮ್ಗೆ ಇದ್ರ ದೋಷ ಹೋಗೋದಿಲ್ಲ. ಅಷ್ಟೇ, ಸಿಂಪಲ್. ಸೊ ಈ ಇದ್ರೂ ನಾವು ಏನು ಮಾಡಬೇಕು ಗುರುಗಳಾಗಲೇ ಮುಂದಿನ ದಿನದಲ್ಲಿ? ಈಗ ಆಯಿತು, ನೀವು ಹೇಳ್ದಂಗೆ ಅದೇನೋ ನಮ್ಮ ಕಡೆ ಆಗೋದಿದೆ ತಪ್ಪು, ಮುಂದೆ ಏನು ಮಾಡೋದು ಅಂತ ಹೇಳಿದ್ರೆ, ಈಗ ನಾಳೆ ಗುರು ಪುಷ್ಯ ಯೋಗ ಬರ್ತಾ ಇದೆ. ಇದೇ ತಿಂಗಳು 21ನೇ ತಾರೀಕು ಮತ್ತು ಜೂನ್ 18ನೇ ತಾರೀಕು, 2 ಗುರುವಾರ. ಸೊ ಈ ದಿನ ಏನು ಮಾಡಬೇಕು ಅಂದರೆ, ನೀವು ಅರಳಿ ಮರ ಎಲ್ಲಿದೆ ನೋಡ್ಕೊಳ್ಳಿ ಫಸ್ಟ್. ನಾಳೆ ಸಮಯ ಇದೆ, ಒಂದು ವೇಳೆ ಈ ತಿಂಗಳು ಆಗದೇ ಇದ್ದರೆ ಮುಂದಿನ ತಿಂಗಳು 18ನೇ ತಾರೀಕಿದೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಅರಳಿ ಮರಕ್ಕೆ ಹೋಗಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಳ್ಳಿ. ಫಸ್ಟ್ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಬರ್ಕೊಳ್ಳಿ. ಅರ್ಧ ಲೀಟ್ರ್ ಹಾಲು, ಒಂದು ಚಿಟಿಕೆಯಷ್ಟು ಅರಿಶಿಣ, 1 kg ಉಪ್ಪು, ಹರಳುಪ್ಪು ಅಂತ ತಿಳ್ಕೊಳ್ಳಿ. ಹರಳುಪ್ಪು ಅಂದರೆ ಕಲ್ಲುಪ್ಪು ಅಂತಿರಲ್ಲ ಅದು. ಆಮೇಲೆ 1 ನಿಂಬೆಹಣ್ಣು ತಗೊಳ್ಳಿ, ಮತ್ತು 1 ಕೆಂಪು ವಸ್ತ್ರ, ಕರ್ಚಿಪ್ ಸೈಜು ಕೆಂಪುದು, ಅದನ್ನು ತೆಗೆದುಕೊಂಡು ಈ 5 ವಸ್ತುಗಳು ಏನು ಬೇಕು, ಕಲ್ಲುಪ್ಪು, 1 ನಿಂಬೆಹಣ್ಣು, ಅರ್ಧ ಲೀಟ್ರ್ ಹಾಲು, 1 ಕೆಂಪು ವಸ್ತ್ರ, ಮತ್ತು ನಿಮಗೆ ಆ ಒಂದು ಸಮಯದಲ್ಲಿ ಬೇಕಾಗಿರತಕ್ಕಂಥದ್ದಕ್ಕೆ ಹಳದಿ ಅಂದರೆ ಅರಿಶಿಣ ಬೇಕು, ಅದು ಬೇಕು. ಸೊ ಇದಿಷ್ಟು 5 ವಸ್ತುಗಳನ್ನು ತೆಗೆದುಕೊಂಡು ಆ ದಿನ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಒಂದು 6 ಗಂಟೆಗೆ, ಅಂದರೆ ಸೂರ್ಯೋದಯ ಆಗೋ ಟೈಮಲ್ಲಿ ನೀವು ಅಲ್ಲಿ ಇರಬೇಕು. ಹೆಚ್ಚು ಕಡಿಮೆ ಸೂರ್ಯೋದಯ 6 ಗಂಟೆ 5 ನಿಮಿಷ, 5 ಗಂಟೆ 55 ನಿಮಿಷ, ಅಥವಾ ನಿಮಗೆ 6 ಗಂಟೆ, ಆಯಾ ಒಂದು ಕಾಲಮಾನ ಪ್ರಕಾರ ಇರುತ್ತೆ. ಸೊ ಗುರುವಾರ ದಿನ ನೋಡ್ಕೊಳ್ಳಿ, ಎಷ್ಟು ಈ ಗುರುವಾರ ಅಲ್ಲದೆ ಮುಂದಿನ ಗುರುವಾರ ಆದರೂ ನೋಡ್ಕೊಳ್ಳಿ. ಸೂರ್ಯೋದಯ ಅಂತ ಇರುತ್ತೆ, ಎಲ್ಲ ಮೊಬೈಲಲ್ಲೂ ಪಂಚಾಂಗ ಇದ್ದೇ ಇರುತ್ತೆ, ಅಥವಾ ಗೂಗಲಲ್ಲಿ ಪಂಚಾಂಗ ಹಾಕಿ ನಿಮ್ಮ ಒಂದು ಪಂಚಾಂಗದಲ್ಲಿ ಸೂರ್ಯೋದಯ ಎಷ್ಟಕ್ಕಿದ್ದಾರೆ ನೋಡಿ, ಆ ಒಂದು ದಿನ ನೀವು ಅಲ್ಲಿ ಇರಬೇಕು, ಆ ಒಂದು ಅರಳಿ ಮರದ ಹತ್ತಿರ. ಸೊ ಆ ದಿನ ಏನು ಮಾಡಬೇಕು ಅಂದರೆ, ನೀವು ಪೂರ್ವಾಭಿಮುಖವಾಗಿ ಅಂದರೆ ಸೂರ್ಯನ ಮುಖವಾಗಿ ನಿಂತ್ಕೊಂಡು ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಹೇಳ್ಕೊಂಡ ನಂತರ ನಿಮಗೆ ಏನು ಸಮಸ್ಯೆ ಇದೆ ಈಗ ಸದ್ಯಕ್ಕೆ, ಆರ್ಥಿಕ ಸಮಸ್ಯೆನ, ಅನಾರೋಗ್ಯದ ಸಮಸ್ಯೆನ, ಕೆಲಸದ ಸಮಸ್ಯೆನ, ಅಡೆತಡೆಗಳ, ಅಥವಾ ನಿಮ್ಮ ದಾಂಪತ್ಯ ಜೀವನದ ಸಮಸ್ಯೆನ, ಅಥವಾ ವ್ಯಾವಹಾರಿಕ ಸಮಸ್ಯೆನ, ಅಥವಾ ವೈಯಕ್ತಿಕ ಸಮಸ್ಯೆನ, ಅಥವಾ ನಿಮಗೆ ಏನೋ ಒಂದು ಸಮಸ್ಯೆ ಕಸಿವಿಸಿ ಅಂತ ಇರುತ್ತಲ್ಲ, ಅದು ಏನಂಬೋದನ್ನು ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಅರಳಿ ಮರದ ಮುಂದೆ ನಿಂತ್ಕೊಂಡು ಸೂರ್ಯದೇವರಿಗೆ ಒಪ್ಪಿಸಿಬಿಡಿ.
ಅಂದರೆ ಈಗ ಉದಾಹರಣೆಗೆ ಆರ್ಥಿಕ ಸಮಸ್ಯೆ, ಎಲ್ಲೋ ಸಾಲದಿಂದ ಬಾಧೆ ಅಥವಾ ಸಾಲದಿಂದ ತೊಂದರೆ, ಅಥವಾ ನಮಗೆ ಆರ್ಥಿಕ ಉತ್ಪತ್ತಿ ಇರೋದಿಲ್ಲ, ಏನೋ ಒಂದು ಇರುತ್ತೆ ಆರ್ಥಿಕ ಸಮಸ್ಯೆ ಅಂತ, ಸಿಂಪಲ್ ಅಷ್ಟೇ. ಅದನ್ನು ನೀವು ಹೇಳಿಕೊಂಡು ನೀವೇನು ಮಾಡಬೇಕು ಅಂದರೆ ಆ ಅರ್ಧ ಲೀಟ್ರ್ ಹಾಲನ್ನು ಒಂದು ತಂಬಿಗೆಯಲ್ಲಿ, ತಾಮ್ರ ತಂಬಿಗೆನೋ ಹಿತ್ತಾಳೆ ತಂಬಿಗೆನೋ ಅಥವಾ ಬೇರೆ ಏನಾದರೂ ನಿಮಗೆ ಇರತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಕಂಟೈನರ್ ತೊಗೊಂಡೋಗಿ, ಆದರೆ ಪ್ಲಾಸ್ಟಿಕ್ಕು ಸ್ಟೀಲು ಬೇಡ, ಇದು ಮಡಿಗೆ ಬರೋದಿಲ್ಲ. ಸ್ವಲ್ಪ ನಿಮಗೇನಾಗುತ್ತೆ ಅಂದರೆ ದೋಷಗಳು ಕಳಿಬೇಕು ಅಂದರೆ ಚೆನ್ನಾಗಿರುತ್ತೋ ಅಂದರೆ ನಿಮಗೆ ದೋಷ ಬೇಗ ಕಳೆಯುತ್ತೆ. ಏಕೆಂದರೆ ಸ್ಟೀಲಲ್ಲೂ ಸ್ವಲ್ಪ ಕಬ್ಬಣ ಮಿಕ್ಸ್ ಆಗಿರುತ್ತೆ, ಹೀಗಾಗಿ ಬೇಡ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಬೇಕಾಗಿರೋದು ತಾಮ್ರ ಹಿತ್ತಾಳೆ, ಅಂದರೆ ಇಲ್ಲಿ ಪಂಚಲೋಹ ಮಿಕ್ಸ್ ಇರುತ್ತೆ. ಸೊ ಅದರಲ್ಲಿ ಕಬ್ಬಣ, ಹಿತ್ತಾಳೆ, ತಾಮ್ರ, ಬೆಳ್ಳಿ, ಬಂಗಾರ ಎಲ್ಲವೂ ಮಿಕ್ಸಿಗೆ ಒಂದು ಸ್ವಲ್ಪ ಎಲ್ಲೋ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ, ಪಂಚಲೋಹ ಅಂತ ಅದಕ್ಕೆ ಕರೆಯಲಾಗುತ್ತೆ. ಸೊ ಹಾಗಾಗಿ ನೀವು ಯಾವುದು ಈ ತಾಮ್ರದಾಗಲಿ ಹಿತ್ತಾಳೆದಾಗಲಿ ತೆಗೆದುಕೊಂಡು ಹೋಗಿ ಆ ಹಾಲನ್ನು ಅದಕ್ಕೆ ಹಾಕಿ ತಂಬಿಗೆಗೆ, ತದನಂತರ ಅರ್ಧ ಲೀಟ್ರ್ ಹಾಲು ಹಿಡಿಯುವಷ್ಟು ಪಾತ್ರೆ ಒಂದು ತಂಬಿಗೆ ತೊಗೊಂಡೋದ್ರೆ ಸಾಕು. ಇನ್ನು ಚಿಟಿಕೆಯಷ್ಟು ಅರಶಿನ ಹೇಳಿದ್ದೀನಿ, ಅರಶಿನನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಉಪ್ಪು ಹೇಳಿದ್ದೀನಿ, ಉಪ್ಪನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನಿಂಬೆಹಣ್ಣು ಹೇಳಿದ್ದೀನಿ, ಅದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇವೆಲ್ಲ ಕೆಂಪು ವಸ್ತ್ರ, ಅದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಒಂದು ಅಡಿಕೆ ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಳಿ. ಇವಾಗ ನಿಮ್ಮ ಪ್ರಾರ್ಥನೆ, ನಿಮ್ಮ ಒಂದು ಸಂಕಲ್ಪ ಮುಗಿದ ನಂತರ ಈ ಒಂದು ಸಮಯದಲ್ಲಿ ಈ ವಸ್ತುಗಳು, ಮೊದಲನೆಯದೇನು ಮಾಡಿ, ಹಾಲು ತಗೊಳ್ಳಿ. ಹಾಲು ತಗೊಂಡು ನೀವು ಓಂ ಸೂರ್ಯ ದೇವಾಯ ನಮಃ ಅಂತ ಹೇಳ್ತಾ ಅಲ್ಲೇ ಸುತ್ತು ಗಿಡಕ್ಕೆ ಹಾಕಿ ಹಾಲು, ಅಲ್ಲೇ ಸುಮ್ಮನೆ ಒಂದು ಸ್ವಲ್ಪ ಅರಿಶಿನ ಆ ಹಾಲೊಳಗೆ ಮಿಕ್ಸ್ ಮಾಡಿ ಹಾಕ್ತಾ ಬನ್ನಿ. ಅದೇ ನೀವು ಒಂದೇ ರೌಂಡಿಗಾದರೂ ಸಂತೋಷ, ಎರಡನೇ ರೌಂಡಿಗಾದರೂ ಸಂತೋಷ, ಮೂರನೇ ರೌಂಡಿಗಾದರೂ ಸಂತೋಷ, ಆ ಹಾಲು ಹಾಕ್ತಾನೆ ಇರಬೇಕು. ಸೊ ಎಷ್ಟು ಅನುಕೂಲ ನಿಧಾನವಾಗಿ ಆಗ್ತೀರೋ ಅಷ್ಟು ಒಳ್ಳೆಯದು. ಒಂದೇ ರೌಂಡಿಗೆ ಮುಗಿತಾ ತುಂಬ ಸಂತೋಷ, ಏನು ತಲೆ ಕೆಡಿಸ್ಕೋಬೇಡಿ. ಮುಗಿದ ನಂತರ ಏನು ಮಾಡಿ, ಒಂದಿಷ್ಟು ಉಪ್ಪೇನು ಇದೆಯಲ್ಲ ಆ ಉಪ್ಪನ್ನು ಆ ಸೈಡಲ್ಲೇ ಹಾಕ್ತಾ ಬನ್ನಿ. ಹಾಗೆ ಅಲ್ಲೇ ಎಲ್ಲಾದರೂ ಒಂದು ಸೈಡಲ್ಲಿ ಒಂದು ಕಡೆ ನೀವು ಅರಳಿ ಮರದ ಹಿಂದುಗಡೆ ಆಗಿರ್ಬೋದು, ಮುಂದುಗಡೆ ಆಗಿರ್ಬೋದು ಹಾಕಿ. ಅದರ ಒಳಗಡೆ ಉಳಿದಿರತಕ್ಕಂಥ ಅರಿಶಿನವನ್ನು ಅದರ ಮೇಲೆ ಹಾಕಿ. ಆ ಉಪ್ಪು ಸೆಂಟ್ರಲ್ ಏನಿರುತ್ತಲ್ಲ ಅದರಲ್ಲಿ ಹಾಕಿ. ಒಂದು ವೇಳೆ ಜನ ಬಂದು ಅಬ್ಜೆಕ್ಷನ್ ಏನಾದರೂ ಮಾಡ್ತಾಯಿದ್ರೆ, ಉಪ್ಪು ಇಲ್ಲಿ ಹಾಕಬೇಡಿ ಹಾಗೆ ಹೀಗೆ ಅಂದರೆ, ಅರಳಿ ಮರ ಎಲ್ಲಿವರೆಗೂ ಅದು ಹರಡಿರುತ್ತೋ ಕೊನೆ ಇದುವರೆಗೂ ಒಂದು ಜಾಗದಲ್ಲಿ ನೋಡ್ಕೊಳ್ಳಿ. ಅಂದರೆ ಅದರ ನೆರಳು ಬೀಳಬೇಕಲ್ಲಿ ಆ ಉಪ್ಪಿನ ಮೇಲೆ. ಸೊ ಅಲ್ಲಿ ನೀವು ಬೇಕಾದ್ರೆ ಉಪ್ಪು ಹಾಕಿ ಅದಕ್ಕೆ ಅರಿಶಿನ ಹಾಕಿ ಬಂದುಬಿಡಿ ಅಷ್ಟೇ. ತದನಂತರ ಏನು ಮಾಡಬೇಕು, ಒಂದು ನಿಂಬೆಹಣ್ಣು ಹೇಳಿದ್ದೀನಿ, ಒಂದು ಕೆಂಪು ವಸ್ತ್ರ ಹೇಳಿದ್ದೀನಿ. ಅದನ್ನು ನೀವು ಮೂಸಿ ನೋಡಿ, ಅಂದರೆ ಆ ಒಂದು ದಿನ ಸೂರ್ಯನ ಮುಖ ಮಾಡಿ ಆ ನಿಂಬೆಹಣ್ಣನ್ನು ಮೂಸಿ ನೋಡಿ, ಎರಡು ಕಡೆ, ಎರಡೂ ಈ ಒಂದು ಮೂಗಿನ ತುದಿಯಲ್ಲಿ ಚೆನ್ನಾಗಿ ರಭಸವಾಗಿ ಮೂಸಿ ನೋಡಿ. ಈ ಕಡೆ ಒಮ್ಮೆ ಫಸ್ಟು ಬಲಕ್ಕೆ, ಆಮೇಲೆ ಎಡಕ್ಕೆ. ಸೊ ಮೂಸಿ ನೋಡಿ ಇಮಿಡಿಯೇಟ್ಲಿ ಆ ಕೆಂಪು ವಸ್ತುವಲ್ಲೇ ಆ ಒಂದು ನಿಂಬೆಹಣ್ಣನ್ನು ಕಟ್ಟಿಬಿಟ್ಟು ಒಂದು ತೆಗ್ಗು ತೋಡಿ ಇದರ ಅರಳಿ ಮರದ ಎಲ್ಲಾದರೂ ಒಂದು ಕಡೆ ಅದನ್ನು ಅಲ್ಲೇ ಹೂತಾಕಿಬಿಡಿ. ಊದಾಯಿತು. ಹೂತಾಕಿದ ಮೇಲೆ 11 ಪ್ರದಕ್ಷಿಣೆ ಹಾಕಿ, ಅರಳಿ ಮರಕ್ಕೆ 11 ಪ್ರದಕ್ಷಿಣೆ ಹಾಕಿ, ಓಂ ನಾರಾಯಣಾಯ ನಮಃ ಅಂತಾದರೂ ಹೇಳಿ, ಓಂ ಸೂರ್ಯದೇವಾಯ ನಮಃ ಅಂತಾದರೂ ಹೇಳಿ, ಓಂ ಬೃಹಸ್ಪತಿಯ ನಮಃ ಅಂತಾದರೂ ಹೇಳ್ಕೊಳ್ಳಿ. ಅಥವಾ ನಿಮಗೆ ಯಾವ ಮಂತ್ರ ಅನುಕೂಲವಾಗುತ್ತೋ ಆ ಮಂತ್ರವನ್ನು ಆ ಒಂದು ದಿನದಲ್ಲಿ ಹೇಳಿದರೆ ತುಂಬ ಉತ್ತಮ. ಅದರಲ್ಲಿ ಮೊದಲನೆಯದು ಸೂರ್ಯದೇವಾಯ ನಮಃ ಹಾಗೂ ಓಂ ನಾರಾಯಣಾಯ ನಮಃ ಅಂತ ಹೇಳ್ಕೊಳ್ಳಿ. ಸೊ ಈ ಒಂದು ಸಮಯದಲ್ಲಿ ಸಾಕ್ಷಾತ್ ಕೋಟಿ ದೇವತೆಗಳು ಆ ಅರಳಿ ಮರದಲ್ಲಿ ಇರ್ತಾರೆ. ನಮ್ಮ ಎಲ್ಲ ಕಷ್ಟಗಳು, ಅಂದರೆ ನಮ್ಮಲ್ಲಿರ್ತಕ್ಕಂಥ ದೋಷಗಳು ಅಥವಾ ವಕ್ರದೋಷ, ದೃಷ್ಟಿದೋಷ, ಏನೇ ಒಂದು ದೋಷಗಳು ಕಂಡು ಬಂದ್ರೂ ಈ ಒಂದು ಪೂಜೆಯ ಫಲದಿಂದ ನಿಮಗೇನಾಗುತ್ತಂದರೆ ಆ ಎಲ್ಲ ದೋಷಗಳು ಕಳೆದು ಹೋಗ್ಬಿಡುತ್ತೆ. ನೀವು ಒಳ್ಳೆಯ ಸ್ಥಿತಿವಂತರಾಗ್ತೀರಾ ಅಂತಲೇ ಹೇಳ್ಬೋದು. ಏಕೆಂದರೆ ಇದು ತುಂಬ ಸುಲಭ ಅಂತ ಅನಿಸುತ್ತೆ, ಮಾಡುವುದು ಕಷ್ಟ ಇದೆ. ಸೊ ಭಕ್ತಿಪೂರ್ವಕವಾಗಿ ಮಾಡಿ, ನಿಮ್ಮ ಎಲ್ಲ ಕಷ್ಟಗಳು ಕಳೆದು ಒಳ್ಳೆಯ ಸದ್ಭಕ್ತಿ ರೀತಿಯಲ್ಲಿ ಆಗಲಿ, ಒಳ್ಳೆಯ ಯೋಗ ಕೂಡಿ ಬರುವಂಥದ್ದಾಗಲಿ ಅಂತಲೇ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ಕೇಳ್ಕೊಳ್ಳಿ. ಪದೇ ಪದೇ ಕೇಳೋದ್ರಿಂದ ಅದು ಕರೆಕ್ಟಾಗಿ ನಿಮಗೆ ಸೆಟ್ ಆಗುತ್ತೆ. ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಈ 5 ವಸ್ತುಗಳು ಮೊದಲು ಪ್ರಿಪೇರ್ ಆಗಿ ತಂದು ಇಟ್ಕೊಳ್ಳಿ, ಆಮೇಲೆ ಇದನ್ನು ಮಾಡ್ತಾ ಬನ್ನಿ. ಇನ್ನು ನೀವು ಮನೆಗೆ ಹೋದ್ಮೇಲೆ ಆ ಉಪ್ಪು ಮತ್ತು
ಏನಂತೀರ ಅರಿಶಿನ ಹಾಕಿ ಬಂದಿರ್ತೀರಲ್ಲ, ಅಲ್ಲಿ ಒಮ್ಮೆ ಮುಖ ನೋಡಿಕೊಂಡು ನೀವು ಮನೆಗೆ ಹೋಗಿ. ನೀವು ಉಪ್ಪು ಎಲ್ಲಿ ಹಾಕಿ ಅರಿಶಿನನ್ನ ಒಂದು ಸ್ವಲ್ಪ ವೃತ್ತಾಕಾರ ಮಾಡಿ ಇಟ್ಟು ಬಂದುಬಿಡಿ ಅಷ್ಟೇ. ನೀವು ಪ್ರದಕ್ಷಿಣೆ ಎಲ್ಲ 11 ಪ್ರದಕ್ಷಿಣೆ ಹಾಕಿದಾದ್ಮೇಲೆ ಒಂದು 5 ನಿಮಿಷ ಕೂತ್ಕೊಂಡ ನಂತರ ಆ ಉಪ್ಪಿನಲ್ಲಿ ಆ ಅರಿಶಿನ ಕನ್ನಡಿ ಅಂತ ತಿಳ್ಕೊಳ್ಳಿ, ಅದರಲ್ಲಿ ನಿಮ್ಮ ಮುಖವನ್ನು ನೋಡಿಕೊಂಡು ನೀವು ಮನೆಗೆ ಹೋಗಿ ವಾಪಸ್ ಏನು ನೋಡಲಿಕ್ಕೂ ಹೋಗಬೇಡಿ. ಸೊ ಮನೆಗೆ ಹೋದ್ಮೇಲೆ ಮತ್ತೆ ಪುನಃ ಸ್ನಾನ ಮಾಡಿ ಆ ಬಟ್ಟೆಯನ್ನು ಇನ್ನು ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬಾರ್ದು. ಈಗೇನು ನೀವು ಅರಳಿ ಮರಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಹಾಕಿರ್ತಕ್ಕಂಥ ಈ ಬಟ್ಟೆ ಆಗಿರ್ಬೋದು ಅಥವಾ ಇನ್ನೊಂದು ನೀವು ಯಾವ ಬಟ್ಟೆ ಹಾಕ್ಕೊಂಡಿರ್ತೀರೋ ಆ ಬಟ್ಟೆ ಇನ್ನು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಉಪಯೋಗವಾಗಬಾರ್ದು. ಅದನ್ನು ನೀವು ಒಂದು ಕವರಲ್ಲಿ ಹಾಕಿಬಿಟ್ಟು ತುಳಿದೇ ಇರೋ ಜಾಗದಲ್ಲಿ ಹಾಕಿ ಬಂದುಬಿಡಿ, ಅಷ್ಟೇ, ಮುಗಿದಾಯ್ತು. ಸೊ ಈ ರೀತಿ ನೀವು ನಾಳೆ 21ನೇ ತಾರೀಕು ಮತ್ತು ಜೂನ್ 18ನೇ ತಾರೀಕು ಈ 2 ದಿನ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು, ಅದು ಏನೇ ಸಮಸ್ಯೆಗಳಿರಲಿ ಅಥವಾ ಜಾತಕ ದೋಷದಲ್ಲಿರಲಿ ಅಥವಾ ಏನೋ ಒಂದು ದೋಷ ಇದ್ರೂ ಈ ಒಂದು ಪರಿಹಾರದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಒಂದು ವಿಶೇಷ. ಈ ಕಷ್ಟಗಳು ಎಲ್ಲವೂ ದೂರ ಆಗಲಿ, ನಿಮಗೆಲ್ಲ ಆ ಹರಿ ನಾರಾಯಣ ಮತ್ತು ಸೂರ್ಯದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಶುಭವಾಗಲಿ.